ಹಸಿರು ಪಟಾಕಿನೇ ಮಾರಾಟ ಮಾಡ್ತಾ ಇದ್ದಾರಾ ಇಲ್ಲ ವಿಷ ಪಟಾಕಿನೇ ಹೊಡಿತಾ ಇದ್ದಾರಾ? ಸರ್ಕಾರ ಹೇಳಿದ್ದೊಂದು, ಈಗ ಆಗ್ತಿರೋದೊಂದ. ಇದು ವಿಷ ಪಟಾಕಿ ನ್ಯೂಸ್ 18ನ ಮೆಗಾ ರಿಯಾಲಿಟಿ ಚೆಕ್. ಕೊರೋನಾ ಇದೆ, ಹಾಗಾಗಿ ಹಬ್ಬ ಮಾಡಿ ಬೇಡ ಅಂತ ಹೇಳಲ್ಲ. ಆದ್ರೆ ವಿಷ ಪಟಾಕಿ ಹೊಡೆಯೋದು ಬೇಡ, ಗ್ರೀನ್ ಪಟಾಕಿ ಮಾತ್ರ ಹೊಡಿರಿ ಅಂತ ಸರ್ಕಾರ ಹೇಳಿದೆ. ಆದ್ರೆ ವಿಷ ಪಟಾಕಿ ಬ್ಯಾನ್ ಆದ್ರೂ ಕೂಡ ಪಟಾಕಿ ಸದ್ದು ನಿಂತಿಲ್ಲ. ಎಸ್ಪೆಷಲಿ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ನಾರ್ಮಲ್ ಪಟಾಕಿಯನ್ನ ಬೆಂಗಳೂರಿನ ಜನ ಸಿಡಿಸ್ತಾ ಇದ್ದಾರೆ. ನಾರ್ಮಲ್ ಪಟಾಕಿ ಯಾವುದು, ಹಸಿರು ಪಟಾಕಿ ಯಾವುದು, ಈ ಕನ್ಫ್ಯೂಷನ್ ಈ ಕ್ಷಣಕ್ಕೂ ಕೂಡ ಸಾಕಷ್ಟು ಜನರಲ್ಲಿ ಅಫ್ಕೋರ್ಸ್ ಇದ್ದೇ ಇದೆ. ಆದ್ರೆ ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ, ಗ್ರೀನ್ ಪಟಾಕಿ ಅಂತ ಹೇಳ್ಕೊಂಡೆ ಬೇರೆ ಪಟಾಕಿಯನ್ನ ಸಿಡಿಸ್ತಾ ಇದ್ದಾರೆ. ಪರಿಣಾಮ ಏನಾಗ್ತಾ ಇದೆ, ಆ ವಿಷ ಪಟಾಕಿಯಿಂದ ವಿಷ ಗಾಳಿ ವಾಯು ಮಾಲಿನ್ಯ ಉಂಟು ಮಾಡ್ತಾ ಇದೆ. ಕೊರೋನಾಗೆ ಮತ್ತಷ್ಟು ಪೂರಕ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡ್ತಾ ಇದೆ. ಮಾಲಿನ್ಯಕಾರಕ ಪಟಾಕಿಗೆ ಸರ್ಕಾರ ನಿಷೇಧ ಹೇರಿದೆ. ಮಾರುಕಟ್ಟೆಗೆ ಪಟಾಕಿ ಬಂದರೂ ಕೂಡ ಜನ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಹಸಿರು ಪಟಾಕಿ ಸಿಗ್ತಾ ಇಲ್ಲ, ಸಿಕ್ಕರೂ ಕೂಡ ಅದಕ್ಕೆ ರೇಟ್ ಜಾಸ್ತಿ ಆಗ್ತಾ ಇದೆ. ಹಸಿರು ಪಟಾಕಿಗೆ 30% ಬೆಲೆ ಹೆಚ್ಚಳ ಇದೆ. ಪಟಾಕಿ ಹೊಡೆಯೋದಕ್ಕೆ ರಾತ್ರಿ 8ರಿಂದ 10ರವರೆಗೆ ಟೈಮ್ ಕೂಡ ಫಿಕ್ಸ್ ಆಗಿದೆ. ಕಳೆದ ವರ್ಷ 30% ಪಟಾಕಿ ವ್ಯಾಪಾರ ಇಳಿಕೆ ಆಗಿದೆ. ದೀಪಾವಳಿ ದಿನವೇ ಹೆಂಡತಿಗೆ ಬೆಂಕಿ ಇಟ್ಟ, ಪಟಾಕಿಯಂತೆ ಸುಟ್ಟು ಹಾಕಿದ ಗಂಡ. ಪತ್ನಿ ಕೊಲೆ ಹಿಂದಿನ ಮರ್ಮವೇನು? ಇದು ಕೊಲೆಗಟುಕ ಗಂಡನ ಸ್ಟೋರಿ. ದೀಪಾವಳಿಯಂದೇ ಹೆಂಡತಿಗೆ ಪತಿ ಬೆಂಕಿಯನ್ನ ಇಟ್ಟಿದ್ದಾನೆ. ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಗಂಡ ಕೊಲೆ ಮಾಡಿದ್ದಾನೆ. ಮೈಸೂರಿನ ಟಿ ನರಸೀಪುರದ ದೊಡ್ಡ ಮುಲಗೂಡಲ್ಲಿ ಈ ಘಟನೆ ನಡೆದಿರೋದು. ಮನೆಯಲ್ಲೇ ಈ ತರ ಸುಟ್ಟು ಹಾಕಿರೋದು ಪತ್ನಿಯನ್ನ. ಅದು ದೀಪಾವಳಿ ದಿನಾನೇ ಸೀಮೆಎಣ್ಣೆ ಸುರಿದು ಬೆಂಕಿಯನ್ನ ಹಚ್ಚಿದ್ದಾನೆ ಇಲ್ಲಿ ಗಂಡ. ಮೈಸೂರಿನ ಟಿ ನರಸೀಪುರದ ದೊಡ್ಡ ಮುಲಗೂಡಿನಲ್ಲಿ ಘಟನೆ ನಡೆದಿದೆ. ಸೊ ಈ ಕೃತ್ಯ ಯಾತಕ್ಕೋಸ್ಕರ ಮಾಡಿದಾನೆ, ಏನು ಎತ್ತ ಇನ್ನಷ್ಟೇ ಬೆಳಕಿಗೆ ಬರಬೇಕು. 22 ವರ್ಷದ ಶಾಂತಾಳನ್ನ ಕೊಲೆ ಮಾಡಿರೋದು 30 ವರ್ಷದ ರಮೇಶ್. ಈ ರಮೇಶ್ ಯಾರು ಅಂತಂದ್ರೆ ದೊಡ್ಡ ಮುಲಗೂಡು ಗ್ರಾಮ ಪಂಚಾಯತ್ನ ಸದಸ್ಯ. ಮತ್ತೆ ಈತನ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಪದೇ ಪದೇ ಈತ ಪತ್ನಿ ಹತ್ರ ವರದಕ್ಷಿಣೆಗೆ ಕಿರುಕುಳ ಕೊಡ್ತಾ ಇದ್ದ ಅಂತ ಆರೋಪವನ್ನ ಎದುರಿಸ್ತಾ ಇದ್ದಾನೆ. ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ನಿಲ್ಲೋಕೆ 5 ಲಕ್ಷ ತಗೊಂಡ್ ಬಾ ಅಂತ ಕೇಳ್ತಾ ಇದ್ದಂತೆ. ಮಾವನ ಮನೆಯಿಂದ ಹಣ ತರದೇ ಇರೋದಕ್ಕೆ ಕೊಲೆ ಮಾಡಿದ್ದಾನೆ ಅಂತ ಈಗ ಆರೋಪವನ್ನ ಮಾಡಲಾಗ್ತಾ ಇದೆ. ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು ಅಂದ್ರೆ ಬರೀ 2 ವರ್ಷ ಅಷ್ಟೇ ಆಗಿದ್ದು. ಈಗ ಕೊಲೆ ಬಳಿಕ ತಲೆ ಮರೆಸ್ಕೊಂಡಿದ್ದಾನೆ ಆರೋಪಿ ರಮೇಶ್. ಕೊಲೆ ಆರೋಪಿಗೆ ಬನ್ನೂರು ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದ ಈತ ರಮೇಶ್ ಸೊ ಇನ್ನೇನು ಎಲೆಕ್ಷನ್ ಬರ್ತಾ ಇದೆ, ಮತ್ತೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಪತ್ನಿ ಮನೆಯಿಂದ ತರಕ್ಕೆ ಅಂದ್ರೆ ಮಾವನ ಮನೆಯಿಂದ ತಗೊಂಡ್ ಬಾ ಅಂತ ಹೇಳಿ, ನಿಮ್ಮ ಮನೆಯಿಂದ ತಗೊಂಡ್ ಬಾ ಅಂತ ಹೇಳಿ ಪದೇ ಪದೇ ಪತ್ನಿಗೆ ಈತ ಕಿರುಕುಳ ಕೊಟ್ಟಿದ್ದಾನಂತೆ. ಈ ಸಲ 5 ಲಕ್ಷ ತಗೊಂಡ್ ಬಾ ಅಂತ ಕೇಳಿದಾನೆ. ಯಾವಾಗ ತರಲಿಲ್ಲ ಈ ತರ ಕೊಲೆ ಮಾಡಿದಾನೆ ಅಂತ ಆರೋಪವನ್ನ ರಮೇಶ್ ಎದುರಿಸ್ತಾ ಇದ್ದಾನೆ. ಹಿಂದೆ ಜಗಳ ಆಯಿತು, ಅಪ್ಪನ ಗಲಾಟೆ ಆಯ್ತು ಅಂತ ಹೇಳಿದಾವ. ಮುಂದೆ ಮಾತಾಡ್ಕೊಳ್ಳೋ ಅಂತ ಹೇಳಿದ್ವಿ. ಈಗ ನಿನ್ನೆ ಫುಲ್ ಗಲಾಟೆಗೆ ಮೊನ್ನೆಯಿಂದ ಅಪ್ಪ ಬಂದೀವಿ, ನಮ್ಮನ್ನು ಹಿಂಗೆ ಗಲಾಟೆ ಆಗೋದು ಅಂತ ಹೇಳ್ದ. ನಾಳೆ ಬರ್ತೀವಿ ಅಂತ ಹೇಳ್ದು. ನಾಳೆ ಬರ್ತೀನಿ ಅಂತ ಹೇಳ್ದವ. ರಾತ್ರಿ ನೈಟ್ ಚೆನ್ನಾದ್ರು ಬೇಡ ಹಬ್ಬ ಆದ್ಮೇಲೆ ನ್ಯಾಯ ಮಾಡ್ಕೊಂಡು ಬಿಡವ ಅಂತ ಒಂದು ಕಂಪ್ಯೂಟರ್ ಕೊಡವ ಅಂತ ತೀರ್ಮಾನ ಮಾಡಿದ್ವಿ. ಕಂಪ್ಯೂಟರ್ ಕೊಡೋಕೆ ಮುಂಚೆ ಈ ಥರ ಮಾಡಿಬಿಟ್ರು. ಮನೆ ಹಾಕ್ಸಿಬಿಟ್ಬಿಟ್ರು. ಅವ್ರವನು ಮಗನವ ಗಂಡ ಅತ್ತೆ ಪಕ್ಕದ ಮನೆಯವರು ಜವರಯ್ಯ ಹೆಂಡ್ತಿ, ಅವ್ರ ಸೊಸರು, ಅವ್ರ ಗಂಡು ಮಕ್ಕ.